ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್. ಯಾರೆಲ್ಲ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇವತ್ತು ಬಹಳಷ್ಟು ಜನ ಯೂಟ್ಯೂಬರ್ಸ್, ಅದರಲ್ಲೂ ನಮ್ಮ ಬಿಗಿನರ್ಸ್ ಏನ್ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಅಂದ್ರೆ, ಇವತ್ತು ವ್ಯೂಸ್ ಕಡಿಮೆ ಬಂದ ತಕ್ಷಣ ಏನೋ ಒಂಥರ ಡಿಪ್ರೆಷನ್ ಹೊರಟು ಬಿಡ್ತಾರೆ. ಸೊ ಈ ಒಂದು ಕಾರಣದಿಂದ ವ್ಯೂಸ್ ಕಡಿಮೆ ಬರ್ತಾ ಇದೆ, ಸೊ ಈ ಒಂದು ಕಾರಣದಿಂದ ವ್ಯೂಸ್ ಬರ್ತಾ ಇಲ್ಲ, ಸೊ ಸಬ್ಸ್ಕ್ರೈಬರ್ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಏನ್ ಮಾಡೋದು, ನನ್ನ ಚಾನಲ್ ಡಿಲೀಟ್ ಮಾಡ್ಬಿಡ್ತೀನಿ ಅಥವಾ ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಹಾಕೋದೇ ಬೇಡ. ಸೊ ಪ್ರತಿಯೊಬ್ರು ಇಲ್ಲಿ ಯೂಟ್ಯೂಬ್ ಅಲ್ಲಿ ಗೆಲ್ಲೋಕ್ಕಾಗಲ್ಲ, ಒಂದು ನೆಗೆಟಿವ್ ಫೀಲಿಂಗ್ ನ ಫಸ್ಟ್ ನಮ್ಮ ಮೈಂಡ್ ಸೆಟ್ ಇಂದ ಕಿತ್ತಾಕ್ಬೇಕಾಗುತ್ತೆ. ಯಾಕೆ ಈ ಮಾತಾಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಸಾಕಷ್ಟು ಜನ ಯೂಟ್ಯೂಬರ್ಸ್ ಇದ್ದಾರೆ ಕರ್ನಾಟಕದಲ್ಲಿ, ಆದ್ರೆ ಎಲ್ಲರೂ ಸಹ ಬೆಳಕಿಗೆ ಬರ್ತಾ ಇಲ್ಲ. ಕಾರಣ ಅಷ್ಟೇ, ಸೊ ಡಿಪ್ರೆಷನ್ ಹೋಗಿರ್ತಕ್ಕಂಥದ್ದು, ಸಾಕಷ್ಟು ವಿಡಿಯೋಸ್ ನ ಅಪ್ಲೋಡ್ ಮಾಡದೇ ಇರ್ತಕ್ಕಂಥದ್ದು, ಸೊ ಕಂಟಿನ್ಯೂಟಿ ಇಲ್ಲದೆ ಇರ್ತಕ್ಕಂಥದ್ದು. ಏನೋ ಕಾಟಾಚಾರಕ್ಕೆ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀವಿ, ಸೊ ಅಪ್ಲೋಡ್ ಮಾಡಿದ ತಕ್ಷಣ ನಮ್ಮ ವಿಡಿಯೋ ವೈರಲ್ ಆಗ್ಬಿಡ್ಬೇಕಂದ್ರೆ ಆಗಲ್ಲ. ಸೊ ಕೆಲವು ದಿನಗಳು, ಕೆಲವು ಸಮಯ ಅನ್ನೋದು ವೆಯ್ಟ್ ಮಾಡಲೇಬೇಕಾಗುತ್ತೆ. ಒಂದು ಅದ್ಭುತವಾದ ಒಂದು ಕ್ಷಣ ಪ್ರತಿಯೊಬ್ಬರ ಯೂಟ್ಯೂಬರ್ ಜೀವನದಲ್ಲೂ ಒಂದು ಅದ್ಭುತವಾದ ಕ್ಷಣ ಬರುತ್ತೆ. ಸೊ ಅಂತ ಕ್ಷಣಕ್ಕಾಗಿ ನಾವು ವೆಯ್ಟ್ ಮಾಡಲೇಬೇಕು. ಸೊ ಪ್ರತಿಯೊಬ್ಬರು ಅಷ್ಟೇ, ಈಗ ನೀವು ಪರೀಕ್ಷೆಯಲ್ಲಿ ಎಕ್ಸಾಮ್ ಬರೆದ್ಮೇಲೆ ಫಲಿತಾಂಶಕ್ಕಾಗಿ ಯಾವ ರೀತಿ ಕಾಯ್ತೀರೋ, ಸೊ ಇದು ಅಷ್ಟೇ. ಸೊ ಪ್ರತಿನಿತ್ಯ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರಬೇಕು. ಸೊ ಈ ಒಂದು ಕಾರಣದಿಂದ ಸಾಕಷ್ಟು ಜನ ಯೂಟ್ಯೂಬರ್ಸ್ ಇವತ್ತು ಹಿಂದೆ ಉಳಿತಾ ಇದ್ದಾರೆ. ಇವತ್ತು ನೋಡಬಹುದು, 100ಕ್ಕೆ 70ರಷ್ಟು ಜನ ಯೂಟ್ಯೂಬರ್ಸ್ ಮುಂದೆ ಹೋಗ್ತಾ ಇದ್ರೆ, ಇನ್ನು 30ರಷ್ಟು ಜನ ಅರ್ಧಕ್ಕೆ ಬಂದು ಸ್ಟಾಪ್ ಆಗಿ ಬಿಟ್ಬಿಡ್ತಾರೆ. ಯಾಕೆ ಬಿಟ್ಬಿಡ್ತಾರೆ? ಕೆಲವರು ವಿಡಿಯೋಸ್ ಜಾಸ್ತಿ ಬಂದಿರುತ್ತೆ, ಸಡನ್ ಆಗಿ ಕಡಿಮೆ ಬಂದ್ಬಿಡುತ್ತೆ, 10-20 ವ್ಯೂಸ್ ಬಂದ್ಬಿಡುತ್ತೆ, 100 ವ್ಯೂಸ್ ಬಂದ್ಬಿಡುತ್ತೆ, 1000-2000 ಬರ್ತಾ ಇದ್ದಂತ ವ್ಯೂಸ್ ಸಡನ್ ಆಗಿ ಕಡಿಮೆ ಬಂದ್ಬಿಡುತ್ತೆ. ಸೊ ಆ ಒಂದು ಕಾರಣದಿಂದ ಬೇಸರ ಮಾಡ್ಕೊಂಡು ಯೂಟ್ಯೂಬ್ ನ ಸ್ಟಾಪ್ ಮಾಡೋದಕ್ಕೆ ಹೋಗ್ಬೇಡಿ. ಕಂಟಿನ್ಯೂಟಿ ಇರ್ಲಿ, ಪರವಾಗಿಲ್ಲ, ಏನೇ ಆಗ್ಲಿ ಪರವಾಗಿಲ್ಲ, ಏನೇ ಆಗ್ಲಿ ಪಾಸಿಟಿವ್ ಆಗಿ ತಗೊಳ್ಳಿ, ಏನೇ ಆಗ್ಲಿ ಒಂದು ಸ್ಪೋರ್ಟಿವ್ ಆಗಿ ತಗೊಳ್ಳಿ. ಯೂಟ್ಯೂಬ್ ಅನ್ನೋದು ಇಲ್ಲಿ ಪ್ರತಿಯೊಬ್ಬರು ಕಲಿಯುವಂತ ಅವಕಾಶ ಇದೆ. ಪ್ರತಿಯೊಬ್ಬರಿಗೂ ಇಲ್ಲಿ ನಿಮ್ಮನ್ನ ಯಾರು ಮೇಲ್ಕತ್ತಲ್ಲ, ಇಲ್ಲಿ ಯಾರು ನಿಮ್ಮನ್ನ ಕೆಳಗೆ ತುಳಿಯಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನಾವೇ ತಿಳ್ಕೊಳ್ತಾ ಇದೀವಿ, ಸೊ ಅದನ್ನ ಫಸ್ಟ್ ಬಿಡಬೇಕು. ಸೊ ಯೂಟ್ಯೂಬ್ ಎಲ್ಲರಿಗೂ ಒಂದು ಮುಕ್ತವಾದ ಅವಕಾಶವನ್ನು ಕೊಟ್ಟಿದೆ. ಆ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ಪ್ರತಿಯೊಬ್ಬರು ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಜನ ಯೂಟ್ಯೂಬರ್ಸ್ ಇದ್ದಾರೆ, ಎಲ್ಲರೂ ಸಹ ಬೆಳಿಬೇಕು ಅನ್ನೋದು ನನ್ನ ಆಸೆ. ಅದ್ರ ಜೊತೆಗೆ ನನ್ನಂತ ಎಷ್ಟೋ ಒಂದು ಕನ್ನಡದ ಕಿರಿಯ ಒಂದು ಯೂಟ್ಯೂಬರ್ಗಳ ಒಂದು ಆಸೆ ಅಂತಾನೆ ಹೇಳ್ಬೋದು. ಸೊ ಪ್ರತಿಯೊಬ್ಬರು ಬನ್ನಿ ಯೂಟ್ಯೂಬ್ ಅಲ್ಲಿ, ಸೊ ಒಂದು ಒಳ್ಳೊಳ್ಳೆ ಕಂಟೆಂಟ್ ನ ತಗೊಂಡ್ಬನ್ನಿ. ನಿಮ್ಮಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ ನ ನೀವು ಜನರಿಗೆ ತಿಳಿಸ್ಕೊಡಿ, ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಸ್ಕಿಲ್ಸ್ ನ ತಿಳಿಸ್ಕೊಡಿ. ಬೇರೆಯವ್ರು ಏನೋ ಮಾಡ್ತಾರೆ ಅಂತ ಅವರನ್ನು ನಾವು ಕಾಪಿ ಮಾಡೋದಲ್ಲ, ಸೊ ಇನ್ಯಾರು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಏನೋ ಮಾಡ್ತಾರೆ ಅಂತ ಕಾಪಿ ಮಾಡೋದಲ್ಲ. ನಮ್ಮ ಸ್ವಂತ ರಿಯಾಲಿಟಿನ ನಾವು ಇಲ್ಲಿ ತಿಳಿಸ್ಕೊಡ್ಬೇಕಾಗುತ್ತೆ. ವಾಸ್ತವಕ್ಕೆ ನಾವು ಹೆಚ್ಚಿನ ಒಂದು ಆದ್ಯತೆ ಕೊಡ್ಬೇಕಾಗುತ್ತೆ. ಇರ್ಲಿ ಪರವಾಗಿಲ್ಲ, ವ್ಯೂಸ್ ಕಡಿಮೆ ಬಂತ ತಲೆ ಕೆಡಿಸ್ಕೋಬೇಡಿ. ಇದೇ ವ್ಯೂಸ್ ಮುಂದೆ ಜಾಸ್ತಿನೂ ಆಗ್ಬಹುದು. ಸೊ ಯಾವತ್ತು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಹೋಪ್ ಕಳ್ಕೋಬಾರ್ದು. ಸಿಗುತ್ತೆ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಚಾನ್ಸ್ ಅನ್ನೋದು ಸಿಗುತ್ತೆ, ಒಂದಲ್ಲ ಒಂದು ಅವಕಾಶ ಅನ್ನೋದು ಸಿಗುತ್ತೆ. ಸೊ ವೇಟ್ ಮಾಡೋಣ. ಸೊ ಬಂಧುಗಳೇ, ಇತ್ತೀಚೆಗೆ ನಾನು ಕೃಷಿಗೆ ಸಂಬಂಧಪಟ್ಟಂತ ವಿಡಿಯೋಸ್ ನ ಜಾಸ್ತಿ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ದಾರೆ, ವ್ಯೂಸ್ ಸಹ ಕಡಿಮೆ ಬರ್ತಾ ಇದೆ. ಸೊ ನೋ ಪ್ರಾಬ್ಲಮ್. ಯಾಕಂದ್ರೆ ಇವತ್ತು ಪ್ರತಿಯೊಬ್ಬರು ತನ್ನದೇ ಆದ ಒಂದು ಹಿಡಿತದಲ್ಲಿ ಇರಬೇಕು ಅಂತ ಅನ್ಕೊಳ್ತಾ ಇದ್ದಾರೆ. ಸೊ ನಾನು ಅದೇ ರೀತಿ ನನ್ನದೇ ಆದ ಒಂದು ಚಾನೆಲ್ ನ ಕ್ರಿಯೇಟ್ ಮಾಡ್ಕೊಂಡು ಆ ಒಂದು ಚಾನೆಲ್ ಒಂದು ನಿರ್ದಿಷ್ಟವಾದ ಸಮುದಾಯಕ್ಕೆ ನಾನು ಒಂದು ಕೊಡುಗೆಯಾಗಿ ಕೊಡ್ಬೇಕನ್ನೋದು ನನ್ನ ಒಂದು ಕನಸು. ಆ ಒಂದು ನಿರ್ದಿಷ್ಟವಾದ ಸಮುದಾಯ ನಮ್ಮ ರೈತ ಸಮುದಾಯ. ಯಾಕೆಂದ್ರೆ ಇವತ್ತು ಕೃಷಿ ಹಿನ್ನೆಲೆಯಿಂದ ಬಂದಿರತಕ್ಕಂಥ ನನಗೆ ಅದರ ಸಾಧಕ ಬಾಧಕಗಳ ಬಗ್ಗೆ ಸಾಕಷ್ಟು ವಿಚಾರಗಳು ನನಗೆ ಅನುಭವ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಇನ್ನೂ ತಿಳ್ಕೊಳ್ಳುವಂತ ಒಂದು ಜಾಸ್ತಿ ಮಾಹಿತಿ ತಿಳ್ಕೊಳ್ಳುವಂತ ಅವಶ್ಯಕತೆ ಇದೆ. ಆ ತಿಳ್ಕೊಂಡಂತ ಒಂದು ಮಾಹಿತಿನ ಇನ್ನಷ್ಟು ಜನರಿಗೆ ತಿಳಿಸ್ಕೊಡೋ ಒಂದು ಪ್ರಯತ್ನ ನನ್ನದು. ಸೊ ನಿಮ್ಮೆಲ್ಲರ ಒಂದು ಆಶೀರ್ವಾದ, ನಿಮ್ಮೆಲ್ಲರ ಒಂದು ಬೆಂಬಲ ಇದ್ರೆ ಖಂಡಿತವಾಗ್ಲೂ ಅಂತ ಒಂದು ವಿಚಾರಕ್ಕೆ ನನಗೆ ಯಶಸ್ಸು ಅನ್ನೋದು ಸಿಗುತ್ತೆ. ಖಂಡಿತವಾಗ್ಲೂ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ, ಮುಂದಿನ ದಿನಗಳಲ್ಲಿ ರೈತರಿಗೆ ಸಂಬಂಧಪಟ್ಟಂತೆ, ಕೃಷಿಗೆ ಸಂಬಂಧಪಟ್ಟಂತೆ, ಅಗ್ರಿಕಲ್ಚರ್ಗೆ ಸಂಬಂಧ ಪ್ರತಿಯೊಂದು ಅಪ್ಡೇಟ್ಸ್ ನಾನು ನನ್ನ ವಿಡಿಯೋಸ್ ಮುಖಾಂತರ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಒಂದು ಒಳ್ಳೆ ಕ್ವಾಂಟಿಟಿ ಇರ್ತಕ್ಕಂಥ, ಒಂದು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ವಿಡಿಯೋಸ್ನ ನಿಮಗೆ ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿನ 100% ಕೊಡ್ತೇನೆ ಅಂತ ಈ ಒಂದು ವಿಡಿಯೋ ಮುಖಾಂತರ ಒಂದು ಭರವಸೆಯನ್ನು ಕೊಡ್ತಾ ಇದ್ದೀನಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಕೃಷಿ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ನನಗೆ ಸಾಕಷ್ಟು ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥದ್ದು ತಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದರ ಸಾಧಕ ಬಾಧಕಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡೋ ಒಂದು ಪ್ರಯತ್ನವನ್ನ ಮಾಡ್ತೇನೆ. ಈ ಒಂದು ಪ್ರಯತ್ನಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಒಂದು ಸಲಹೆಗಳು, ನಿಮ್ಮೆಲ್ಲರ ಒಂದು ಅಭಿಪ್ರಾಯಗಳು ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಸ್ನೇಹಿತರೆ, ಇವತ್ತು ಕೃಷಿ ಅನ್ನೋದು ವಿಶಾಲವಾಗಿರ್ತಕ್ಕಂಥ ಒಂದು ಪ್ರಪಂಚ ಅಂತ ಹೇಳ್ಬೋದು. ಸೊ ಈ ಒಂದು ಪ್ರಪಂಚದಲ್ಲಿ ತಮ್ಮನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿನ ಒಂದು ಕೃಷಿಯ ಒಂದು ಸ್ಥಳೀಯ ಒಂದು ವಾಸ್ತವಿಕತೆಯನ್ನ ಪರಿಚಯ ಮಾಡ್ಕೊಂಡು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ಸೊ ಈ ಒಂದು ಪರಿಚಯಕ್ಕೆ ಸಂಬಂಧಪಟ್ಟಂತೆ, ಈ ಒಂದು ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ, ಈ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ನಿಮ್ಮೆಲ್ಲರ ಒಂದು ಆಶೀರ್ವಾದ 100% ಬೇಕಾಗಿರ್ತಕ್ಕಂಥದ್ದು. ಸೊ ಕಳೆದ ಒಂದು 10-20 ವಿಡಿಯೋಸ್ ನೀವು ನೋಡೋದಾದ್ರೆ ಸಾಕಷ್ಟು ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಈ ಒಂದು ಸಪೋರ್ಟ್ ಕಂಟಿನ್ಯೂಟಿ ಆಗಿ ಇದೇ ರೀತಿ ಇರಲಿ. ಸೊ ಇದಕ್ಕೂ ಮುಂಚೆ ನಾನು ಮಾಡಿರ್ತಕ್ಕಂಥ ವಿಡಿಯೋಸ್ಗಿಂತಲೂ ಇನ್ಮೇಲೆ ಮಾಡ್ತಕ್ಕಂಥ ವಿಡಿಯೋಸ್ಗೂ ಬಹಳ ವ್ಯತ್ಯಾಸ ಇದೆ. ಯಾಕಂದ್ರೆ ಇದಕ್ಕೂ ಮುಂಚೆ ಎಲ್ಲ ಕಂಪ್ಲೀಟ್ ಓವರ್ ಆಲ್ ತಗೊಳ್ತಾ ಇದ್ದೆ ಟಾಪಿಕ್ ನ, ಆದ್ರೆ ಇನ್ನು ಮುಂದೆ
ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತ ವಿಡಿಯೋಸ್ನ ಯಥೇಚ್ಛವಾಗಿ ಕೊಡುವಂತ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಇಂಥ ಒಂದು ವಿಡಿಯೋಸ್ಗೆ ನಿಮ್ಮ ಬೆಂಬಲ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಪ್ರೋತ್ಸಾಹ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ನಿಮ್ಮ ಬೆಂಬಲ ಮತ್ತೆ ಪ್ರೋತ್ಸಾಹದಿಂದ ಇನ್ನಷ್ಟು ವಿಡಿಯೋಗಳನ್ನ ತಯಾರು ಮಾಡಿಕೊಂಡು ಇನ್ನಷ್ಟು ವಿಡಿಯೋಗಳನ್ನ ಹೆಚ್ಚಿನ ಒಂದು ಜನರಿಗೆ ತಲುಪುವಂತ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ಖಂಡಿತವಾಗ್ಲೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೀವೇನಾದ್ರೂ ವಿಶಿಷ್ಟವಾದ ಒಂದು ಸಾಧನೆ ಮಾಡಿದ್ರೆ ಅಥವಾ ನಿಮ್ಮಲ್ಲಿ ಏನಾದ್ರೂ ಹೊಸ ಸ್ಕಿಲ್ಸ್ ಇದ್ರೆ ಆ ಒಂದು ಸ್ಕಿಲ್ಸ್ ನ ಇನ್ನಷ್ಟು ಜನರಿಗೆ ತಿಳಿಸ್ಕೊಡುವಂತ ಪ್ರಯತ್ನವನ್ನು ನಾನು ಮಾಡ್ತೇನೆ. ಸೊ ಅಂತ ಒಂದು ಪ್ರಯತ್ನಕ್ಕೆ ನೀವು ಸಾಕ್ಷಿ ಆಗ್ಬೇಕಾದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬಹುದು. ನಾನು ನಿಮ್ಮನ್ನ ಒಂದು ಸಂದರ್ಶನವನ್ನು ಮಾಡ್ತೇನೆ. ಯಾಕಂದ್ರೆ ಕೆಲವರಿಗೆ ಮುಜುಗರ ಆಗುತ್ತೆ, ವಿಡಿಯೋ ಮುಂದೆ ಬಂದು ಮಾತಾಡ್ಲಿಕ್ಕೆ ಸಾಕಷ್ಟು ಜನರಿಗೆ ಮುಜುಗರ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ವಾಯ್ಸ್ ಓವರ್ ಕೊಟ್ಟಿರ್ತಕ್ಕಂಥದ್ದು ತಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ, ವಿಡಿಯೋಸ್ ನ ತಗೊಂಡು ಆ ಒಂದು ವಿಡಿಯೋಸ್ಗೆ ಒಂದು ವಾಯ್ಸ್ ಓವರ್ ಕೊಟ್ಟು ಇನ್ನಷ್ಟು ಜನರಿಗೆ ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನ ತಿಳಿಸ್ಕೊಡುವಂತ ಒಂದು ಪ್ರಯತ್ನಕ್ಕೆ ನಿಮ್ಮೆಲ್ಲರ ಒಂದು ಆಶೀರ್ವಾದ, ನಿಮ್ಮೆಲ್ಲರ ಒಂದು ಸಲಹೆಗಳು, ನಿಮ್ಮೆಲ್ಲರ ಒಂದು ತೀರ್ಮಾನಗಳು, ನಿಮ್ಮೆಲ್ಲರ ಒಂದು ಬೆಂಬಲ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಬಯಲುಸೀಮೆ ಹುಡುಗ ನಿಮ್ಮನೆ ಮಗ ಅಂತ ತಿಳ್ಕೊಂಡು ಈ ಒಂದು ವಿಡಿಯೋಸ್ಗೆ, ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಬೇಕಾಗಿದೆ. ಸೊ ಈ ಒಂದು ಹಂತದಲ್ಲಿ ನಾನು ಇನ್ನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಕ್ಕಂಥ ಒಂದು ಉದಾಹರಣೆ ಇಲ್ಲ. ಯಾಕಂದ್ರೆ ಇದನ್ನ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದು ನನ್ನ ಕನಸು. ಅದು ಯಾವ ರೀತಿ ತಗೊಂಡು ಹೋಗ್ತೇನೆ ಅನ್ನೋದು ಗೊತ್ತಿಲ್ಲ. ಬಟ್ ಅದು 1 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, ಅಥವಾ 2 ವರ್ಷ ಆಗ್ಬೋದು. ಇದನ್ನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದು ನನ್ನ ಕನಸು. ಆ ಒಂದು ಕನಸಿಗೆ ತಮ್ಮೆಲ್ಲರ ಒಂದು ಆಶೀರ್ವಾದ ಬೇಕಾಗಿರುತ್ತೆ. ಯಾಕೆಂದ್ರೆ ಇವತ್ತು ಅತ್ಯಂತ ಕೇವಲ ಒಂದು ದೃಷ್ಟಿಕೋನದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ನಮ್ಮ ಒಂದು ರೈತ ಸಮುದಾಯವನ್ನ. ಸೊ ಅಂತಹ ರೈತ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು, ಸಾಕಷ್ಟು ತಂತ್ರಜ್ಞಾನ ಆವಿಷ್ಕಾರಗಳು ಸಂಬಂಧಪಟ್ಟಂತೆ ಎಲ್ಲಾ ಒಂದು ಮಾಹಿತಿಗಳನ್ನ ತಿಳಿಸ್ಕೊಡುವ ಒಂದು ಪ್ರಯತ್ನ ನನ್ನದು. ಸೊ ಅಂತ ಒಂದು ಪ್ರಯತ್ನಕ್ಕೆ ಸಾಕ್ಷಿಯಾಗಿ ನೀವೆಲ್ಲರೂ ಸಹ ಸಪೋರ್ಟ್ ಅನ್ನ ಮಾಡಬೇಕಾಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.